ಗಡ್ಕರಿ ಬಿಚ್ಚಿಟ್ಟ ಮೋದಿ ಮೋಸದ ಮಾತು. ಮೋದಿ ಹೇಳಿದ ಸುಳ್ಳು, ಸತ್ಯವನ್ನ ಬಿಚ್ಚಿಟ್ಟ ಗಡ್ಕರಿ. ಭಾರತದ ಬಡವರು ವರ್ಸಸ್ ಮೋದಿಯ ಈ ಮೋಸ. ಕೊನೆಗೂ ಮೋದಿಯ ಮೋಸದ ಮಾತು ಬಯಲಾಯಿತು. ಮೋದಿ ಹೇಳಿದ ಸುಳ್ಳನ್ನ ಸ್ವತಃ ಬಿಜೆಪಿ ನಾಯಕನೇ ಬಿಚ್ಚಿಟ್ಟಿದ್ದಾರೆ ನೋಡಿ. ನಮಸ್ಕಾರ. 2047 ಹೊತ್ತಿಗೆ ಭಾರತ ದೇಶವನ್ನು ಮುಂದುವರಿದ ರಾಷ್ಟ್ರವನ್ನಾಗಿ ಮಾಡ್ತೀನಿ. ಭಾರತ $5 ಟ್ರಿಲಿಯನ್ ಆರ್ಥಿಕತೆ ಆಗುತ್ತೆ. ಜಗತ್ತಿಗೆ 5ನೇ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುವಂತೆ ನಾನು ಮಾಡ್ತೀನಿ. ಹೀಗೆ ಕೆಲವು ಡೈಲಾಗ್ಗಳನ್ನು ಹೇಳಿ ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿ ಅಧಿಕಾರಕ್ಕೆ ಬಂದರು. ಆದರೆ ಮೋದಿಯವರು ಹೇಳಿದ ಈ ಎಲ್ಲ ಡೈಲಾಗ್ಗಳು ಕೇವಲ ಚುನಾವಣಾ ಗಿಮಿಕ್ಗಾಗಿ ಮಾತ್ರ ಅನ್ನೋದು ಈಗ ಬಟಾ ಬಯಲಾಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಬಡವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಕೈಯಲ್ಲಿ ದೇಶದ ಸಂಪತ್ತು ಕೇಂದ್ರೀಕೃತ ಆಗ್ತಾ ಇದೆ. ಉದ್ಯೋಗ ಸೃಷ್ಟಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳನ್ನು ಮೇಲಕ್ಕೆತ್ತೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ದೇಶದ ಆರ್ಥಿಕತೆಯು ಬೆಳಿಬೇಕಾಗಿದೆ ಅಂತ ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಇತ್ತೀಚೆಗೆ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು. ಅಂದರೆ ಮೋದಿಯವರು ಅಮೃತ ಕಾಲ, ಅಚ್ಚೇ ದಿನಗಳು, ಬಡವರನ್ನ ಅವರ ಸಂಕಷ್ಟಗಳಿಂದ ಹೊರತಂದಿಲ್ಲ ಅನ್ನೋದನ್ನು ಸ್ವತಃ ನಿತಿನ್ ಗಡ್ಕರಿ ಅವರೇ ಒಪ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ದೇಶದ ಸಂಪತ್ತು ಕೆಲವರ ಕೈಯಲ್ಲಿ ಕೇಂದ್ರೀಕೃತ ಆಗ್ತಾ ಇದೆ ಅಂತ ಹೇಳುವ ಮೂಲಕ ಮೋದಿಯವರ ಅಮೃತ ಕಾಲ ಅದಾನಿ, ಅಂಬಾನಿಯಂತಹ ಬಡವರಿಗೆ ಮಾತ್ರನೇ ಅಚ್ಚೇ ದಿನಗಳನ್ನು ತಂದಿದೆ ಅನ್ನೋದು ಸ್ಪಷ್ಟ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಸ್ವತಃ ಪ್ರಧಾನಿ ಮೋದಿಯವರು ತಮ್ಮ ಆಗಾಗ್ಗೆ ಹೇಳಿಕೊಳ್ಳುವಂತೆ ತಮ್ಮ ಸರ್ಕಾರ ಕಳೆದ 11 ವರ್ಷಗಳಲ್ಲಿ 20 ಕೋಟಿಗಿಂತ ಹೆಚ್ಚು ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಿದ್ದೀವಿ, ಅವರು ಮಧ್ಯಮ ವರ್ಗ ಸೇರೋ ಮೂಲಕ ಶ್ರೀಮಂತರಾಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. 2014ರಲ್ಲಿ UPA ಸರ್ಕಾರ ಅಧಿಕಾರವನ್ನು ಕಳೆದುಕೊಂಡು ಮೋದಿ ನೇತೃತ್ವದ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಭಾರತದಲ್ಲಿ 25 ಕೋಟಿ ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಅಲ್ಲದೆ ಕಳೆದ 10 ವರ್ಷಗಳಲ್ಲಿ ದೇಶದ 25 ಕೋಟಿ ಬಡವರ ಪೈಕಿ 22 ಕೋಟಿಯಷ್ಟು ಜನರನ್ನ ಬಡತನದಿಂದ ಮೇಲೆತ್ತಲಾಗಿದೆ ಅಂತ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೋದಿಯವರು ಹೇಳ್ಕೊಂಡಿದ್ರು. ಮೋದಿಯವರು ಹೇಳುವಂತೆ ಈಗ ಭಾರತದಲ್ಲಿ ಕೇವಲ 3 ಕೋಟಿ ಜನರು ಮಾತ್ರನೇ ಬಡವರು ಇರಬೇಕಾಗಿತ್ತು. ಆದರೆ ಮೋದಿಯವರ ಸಚಿವ ಸಂಪುಟದಲ್ಲಿನೇ ಸಚಿವರಾಗಿರೋ ಅವರದ್ದೇ ಪಕ್ಷದ ನಾಯಕ ನಿತಿನ್ ಗಡ್ಕರಿ ಅವರು ಮೋದಿಯವರ ಮಾತುಗಳನ್ನು ಅಲ್ಲಗಳೆಯುವ ರೀತಿಯಲ್ಲಿ ಮಾತಾಡಿದ್ದಾರೆ. ದೇಶದಲ್ಲಿ ಬಡತನ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರ ಹೇಳಿಕೆಯನ್ನು ಅಲ್ಲಗಳೆದ್ರು ಒಂದೆಡೆ 23 ಕೋಟಿ ಜನರನ್ನ ಬಡತನದಿಂದ ಹೊರತಂದಿದ್ದೇವೆ ಅಂತ ಹೇಳ್ಕೊಳ್ತಾ ಇರೋ ಮೋದಿಯವರೇ ಮತ್ತೊಂದೆಡೆ ದೇಶದ 80 ಕೋಟಿ ಬಡವರಿಗೆ ಉಚಿತ ಪಡಿತರ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ದೇಶದಲ್ಲಿ 3 ಕೋಟಿ ಬಡವರು ಮಾತ್ರನೇ ಇದ್ದಾರೆ ಅಂತ ಒಂದು ಕಡೆ, ದೇಶದಲ್ಲಿ 80 ಕೋಟಿ ಬಡವರು ಇದ್ದಾರೆ ಅಂತ ಮತ್ತೊಂದು ಕಡೆ ಈ ಮೋದಿಯವರೇ ಹೇಳ್ಕೊಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅನ್ನೋದು ಮೋದಿಯವರಿಗೆ ತಿಳಿದಿಲ್ಲ ಅಂತ ಅನಿಸುತ್ತೆ. ಆದರೆ ನಮ್ಮ ದೇಶದ ಬಡವರ ಸಂಖ್ಯೆ ನಿತಿನ್ ಗಡ್ಕರಿ ಅವರಿಗೆ ತಿಳಿದಿರೋ ಹಾಗಿದೆ. ಅದಕ್ಕಾಗಿಯೇ ಅವರು ದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚುತ್ತಾನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ಪ್ರಸ್ತುತ ಭಾರತದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಅವರೆಲ್ಲರೂ ಚಿಲ್ಲರೆ, ಹಣದುಬ್ಬರ, ಬೆಲೆ ಏರಿಕೆ, ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ದೇಶದ ಬಹುಸಂಖ್ಯಾತ ಬಡವರು ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮೂಲ ಸೌಕರ್ಯಗಳಿಲ್ಲದೆ ಕೊರಗ್ತಾ ಇದ್ದಾರೆ. ಹೀಗಿದ್ರೂ ಭಾರತದ ಸಾಲ 181.67 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಈ ಪೈಕಿ 126.6 ಲಕ್ಷ ಕೋಟಿ ರೂಪಾಯಿ ಸಾಲ ಮೋದಿಯವರ 11 ವರ್ಷಗಳ ಆಡಳಿತದಲ್ಲೇ ಹೆಚ್ಚಾಗಿದೆ. ಭಾರತೀಯರ ತಲಾ ಸಾಲ 2014ರಲ್ಲಿ 44,000 ರೂಪಾಯಿ ಇದ್ದಿದ್ದು 4.8 ಲಕ್ಷ ರೂಪಾಯಿಗೆ ಏರಿಕೆ ಆಗಿದೆ. ಅಂದಮೇಲೆ ಮೋದಿ ಸರ್ಕಾರ 11 ವರ್ಷಗಳಲ್ಲಿ ಮಾಡಿದ 126 ಲಕ್ಷ ಕೋಟಿ ರೂಪಾಯಿ ಸಾಲ ಏನಾಯಿತು? ಯಾವುದಕ್ಕಾಗಿ ಸರ್ಕಾರ ಈ ಹಣವನ್ನು ಬಳಸಿತು? ಮೋದಿಯವರು ಈ ಹಣ ಸಂಪತ್ತನ್ನು ತಮ್ಮ ಮಿತ್ರರಾದ ಅದಾನಿ, ಅಂಬಾನಿ ಹಾಗೂ ಬಂಡವಾಳಶಾಹಿಗಳಿಗಾಗಿ ವ್ಯಯಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಮೋದಿ ಸರ್ಕಾರದ ಮೇಲಿದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಭಾರತದ 1% ಶ್ರೀಮಂತರ ಕೈಯಲ್ಲಿ 40% ಸಂಪತ್ತು ಕೇಂದ್ರೀಕೃತ ಆಗಿದೆ. ಹಾಗೆಯೇ 10% ಶ್ರೀಮಂತರ ಕೈಯಲ್ಲಿ 90% ಸಂಪತ್ತು ಸೇರ್ಕೊಂಡಿದೆ.
ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹಾಗೇನೆ 90% ಭಾರತೀಯರ ಬಳಿ ಕೇವಲ 10% ಸಂಪತ್ತು ಮಾತ್ರನೇ ಇದೆ. ಈ ಆರ್ಥಿಕ ಮತ್ತು ಸಂಪತ್ತಿನ ಅಸಮಾನತೆಯಿಂದಾಗಿ 100 ಕೋಟಿ ಭಾರತೀಯರು ಬಡವರಾಗಿನೇ ಉಳಿದಿದ್ದಾರೆ. ನಿರುದ್ಯೋಗಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಮೋದಿಯವರ ಹೇಳಿದ್ದ ವರ್ಷಕ್ಕೆ 2 ಕೋಟಿ ಉದ್ಯೋಗ ಹಾಗೇನೆ ಮಣ್ಣುಪಾಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.